ಪಡ್ಡು ರೆಡಿ ಇದೆ, ಹೋಳಿಗೆ ರೆಡಿ ಇದೆ, ತಿನ್ನೋದಷ್ಟೇ ಬೇಗ ಬೇಗ. ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಸೊ ಇವತ್ತು ನಾನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೊರಟಿರೋ ನೆಕ್ಸ್ಟ್ ಪ್ಲೇಸ್ ಬಂದುಬಿಟ್ಟು ಅವರೆಕಾಳು ಮೇಳ. ನಮ್ಮ ಬೆಂಗಳೂರಲ್ಲಿ ಎವ್ರಿ ಇಯರ್ ಅವರೆಕಾಳು ಮೇಳ ಅಂತ ಮಾಡ್ತಾರೆ. ನನ್ನ ಫ್ರೆಂಡು ಮೆಟ್ರೋದಲ್ಲಿ ಸಿಗ್ತೀನಿ ಅಂತ ಹೇಳಿದ್ದಾಳೆ, ಅದಕ್ಕೇ ನಾನು ಇಲ್ಲೇ ಜಾಯ್ನ್ ಆಗಿ ಹೋಗ್ಬಿಡೋಣ ಅಂದ್ಕೊಂಡೆ. ಇದರಿಂದ ನಾನು ನ್ಯಾಷನಲ್ ಕಾಲೇಜಿಗೆ ಹೋದರೆ ನ್ಯಾಷನಲ್ ಕಾಲೇಜ್ ಗ್ರೌಂಡಿಗೆ ಹತ್ತಿರ ಆಗುತ್ತೆ. ಸೊ ಹಾಗಂತ ಹೊರಟಿದ್ದೀನಿ. ನೋಡಬೇಕು ಹೇಗಿದೆ ಅಂತ, ರಶ್ ಇರುತ್ತೋ ಇಲ್ಲೋ ಅಂತ. ಲಾಸ್ಟ್ ಟೈಮ್ ಹೋದಾಗ ಈವ್ನಿಂಗ್ ಹೋಗಿದ್ದೆ, ತುಂಬಾ ರಶ್ ಇತ್ತು. ಸೊ ಅದಕ್ಕೇ ಇವಾಗ ಬೆಳಗ್ಗೆನೇ ಹೊರಟಿದ್ದೀನಿ. ಸೊ ರಶ್ ಇರಲ್ಲ, ಸೊ ಚೆನ್ನಾಗಿ ತಿನ್ಬೋದು, ಚೆನ್ನಾಗಿ ಕವರ್ ಮಾಡ್ಬೋದು ಅಂತ. ಇಲ್ಲ ಅಂದರೆ ನಾವು ಕ್ಯೂ ಅಲ್ಲಿ ನಿಂತ್ಕೊಳ್ಳೋದೇ ಆಗಿಬಿಡುತ್ತೆ. ಸೊ ಬನ್ನಿ. ಯಾರ ಜೊತೆ ವೀಡಿಯೋ ಕಾಲಿಂಗು? ಬಾಯ್ ಫ್ರೆಂಡ್. ಸರಿ, ಆಮೇಲೆ ಮಾಡ್ತೀನಿ. ಫ್ರೆಶಪ್ ಆಗೋತೀನಿ. ಪ್ರತಿ ವರ್ಷವೂ ನ್ಯಾಷನಲ್ ಕಾಲೇಜ್ ಮೆಟ್ರೋ ಸ್ಟೇಷನ್ ಹತ್ರ ಇರೋ ನ್ಯಾಷನಲ್ ಗ್ರೌಂಡಲ್ಲಿ ಈ ಥರ ಅವರೆಕಾಳು ಮೇಳ ನಡೆಸ್ತಾರೆ. ಈ ವರ್ಷ ಡಿಸೆಂಬರ್ 27ರಿಂದ ಜನವರಿ 5 ತನಕನೂ ಇದೆ. ಇಲ್ಲಿ ಅವರೆಕಾಳು ಮೇಳದ ಜೊತೆ ಬೇರೆ ಎಲ್ಲ ಇರುತ್ತೆ, ಅಂದರೆ ಎಕ್ಸಿಬಿಷನ್ ಕೂಡ ಹಾಕಿರ್ತಾರೆ. ಸ್ಟಾಲ್ಸ್ಗಳು, ನೀವು ಯಾವುದಾದ್ರೂ ಹೊಸ ಬಿಸ್ನೆಸ್ ಮಾಡಿದವರು, ಚಿಕ್ಕ ಪುಟ್ಟ ಬಿಸ್ನೆಸ್ ಮಾಡಿದವರು ಸ್ಟಾಲ್ಸ್ ಎಲ್ಲ ಹಾಕ್ಕೊಂಡಿರ್ತಾರೆ. ಸೊ ಅದು ಕೂಡ ನಾವು ಎಕ್ಸ್ಪ್ಲೋರ್ ಮಾಡ್ಬೋದು. ಅವ್ರಿಗೂ ಒಂದು ಆಪರ್ಚುನಿಟಿ ಥರ. ಮನೇಲೇ ಎಷ್ಟೋ ಜನ ಚಿಕ್ಕ ಪುಟ್ಟ ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಅದನ್ನು ಒಂದೊಳ್ಳೆ ರೀಚ್ ಕೊಡೋದಕ್ಕೆ, ತುಂಬ ಜನಕ್ಕೆ ಇದನ್ನು ತಲುಪಿಸೋದಕ್ಕೆ ಇದು ಒಂದು ವೇದಿಕೆ ಆಗಿರುತ್ತೆ ಅವ್ರಿಗೆ. ಅವರೆಕಾಯಿ ಮೇಳಕ್ಕೆ ಬಂದಿದ್ದೀವಿ. ಬ್ಯಾಂಗ್ಳೂರಲ್ಲಿರೋದು ಸ್ಪೆಷಲ್ ಅವರೆಕಾಯಿ ಮೇಳ ಆಗಿರುತ್ತೆ. ತುಂಬ ವೆರೈಟೀಸ್ ಆಫ್ ಫುಡ್ ಇದೆ ಅಂತ ಹೇಳಿದ್ದಾರೆ. 120 ವೆರೈಟೀಸ್ ಆಫ್ ಫುಡ್ ಇದೆ. ಬನ್ನಿ ನೋಡೋಣ ಒಳಗಡೆ ಹೇಗಿದೆ. ಇರ್ಬೋದು ನೀವು, ಎಷ್ಟೊಂದು ವೆರೈಟೀಸ್ ಆಫ್ ಫುಡ್ ಇದೆ ಅಂತ. ಎಲ್ಲನೂ ಒಂಥರ ಪ್ಯಾರಟ್ ಗ್ರೀನ್ ಅವರೆಕಾಳು ಕಲರಲ್ಲೇ ಇದೆ. ಸೊ ಇಲ್ಲಿ ಅವರೆಕಾಳು ಜಿಲೇಬಿ ಎಲ್ಲನೂ ಫ್ರೆಶ್ ಆಗಿ ಮಾಡಿ, ಇಷ್ಟೊಂದು ವೆರೈಟಿಯಾಗಿ ಸ್ವೀಟ್ಸ್ ನೋಡ್ತಾ ಇದ್ದರೆ ಒಂಥರ ಕಣ್ಣಿಗೆ ಹಬ್ಬನೇ. ನನಗೆ ಯಾವಾಗ ತಿಂತೀನೋ ಅಂತ ಅನಿಸ್ತಿತ್ತು. ಬಟ್ ಎಷ್ಟು ಕ್ಯೂ ಇತ್ತಂದರೆ ಇಲ್ಲಿ ಟೋಕನ್ ತೊಗೊಳಕ್ಕೂ ಕ್ಯೂ ಅಲ್ಲಿ ನಿಂತ್ಕೋಬೇಕು, ಆಮೇಲೆ ಅದನ್ನು ಫುಡ್ಡನ್ನು ಇಸ್ಕೊಳಕ್ಕೂ ಕ್ಯೂ ಅಲ್ಲಿ ನಿಂತ್ಕೊಬೇಕು. ವ್ಯವಸ್ಥೆ ಈ ಥರ ಇದೆ, ಯಾಕಂದರೆ ತುಂಬ ಜನ ಬರ್ತಾರೆ. ಲಕ್ಷಾಂತರ ಜನನ ಎಕ್ಸ್ಪೆಕ್ಟ್ ಮಾಡಿದ್ದಾರೆ ಅವರು. ಎವ್ರಿ ಡೇ ನಾವು ನೋಡಿ ಮಧ್ಯಾಹ್ನ ಇದು ಒಂದು 12 o'clock ಅನ್ಬೋದು, ಅವಾಗೇ ಇಷ್ಟೊಂದು ರಶ್ ಇದೆ ಆಯಿತಾ. ನೀವು ಅಕಸ್ಮಾತ್ ಸಂಜೆ ಎಲ್ಲ ಹೋದರೆ ತುಂಬಾ ರಶ್ ಇರುತ್ತೆ. ಬಟ್ ನಿಮ್ಗೊಂದು ಈಸಿ ಟಿಪ್ಸ್ ಕೊಡ್ತೀನಿ. ನೀವು ಯಾವತ್ತಾದ್ರೂ ಗುಂಪಲ್ಲಿ ಹೋಗ್ತಿರಲ್ಲ, ಒಬ್ಬೊಬ್ಬರು ಒಂದೊಂದು ಕಡೆ ಡೈರೆಕ್ಟಾಗಿ ಹೋಗ್ಬಿಟ್ಟು ಕ್ಯೂ ಅಲ್ಲಿ ನಿಂತ್ಕೊಂಡ್ಬಿಡಿ. ಒಬ್ಬೊಬ್ರು ಒಂದೊಂದು ಕಡೆ ಕ್ಯೂ ಅಲ್ಲಿ ನಿಂತ್ಕೊಂಡು ಎಲ್ಲರೂ ಒಂದೇ ಸಲ ಫುಡ್ ಕಲೆಕ್ಟ್ ಮಾಡ್ಕೊಂಬಂದು ಒಟ್ಟಿಗೆ ತಿನ್ಬೋದು. ನೀವು ಒಂದೊಂದೇ ನಿಂತ್ಕೊಂಡು ಒಂದೊಂದೇ ಎಲ್ಲರೂ ಒಂದೇ ಕಡೆ ನಿಂತ್ಕೊಂಡು ತೊಗೋತೀವಿ ಅಂದರೆ ನಿಮ್ಗೆ ತುಂಬ ಟೈಮ್ ಹಿಡಿಯುತ್ತೆ. ಸಂಜೆ ಟೈಮು ನೀವು ಈ ಟ್ರಿಕ್ನ ಯೂಸ್ ಮಾಡ್ಬೋದು. ಇಲ್ಲಿ ನೋಡಿ ಹೋಳಿಗೆ ಮಾಡ್ತಾ ಇದ್ದಾರೆ. ಅವರೆಕಾಳು ಹೋಳಿಗೆ ಯಾರ್ಯಾರೆಲ್ಲ ಟೇಸ್ಟ್ ಮಾಡಿದ್ದೀರಾ, ಅಥವಾ ನಿಮ್ಮ ಮನೆಗಳಲ್ಲೂ ಇದೇ ಥರ ಅವರೆಕಾಳು ಹೋಳಿಗೆ ಮಾಡ್ತಾರಾ? ಕಮೆಂಟ್ ಮಾಡೋ ಮೂಲಕ ನನಗೂ ತಿಳಿಸಿ. ಪಡ್ಡು ರೆಡಿ ಇದೆ, ಹೋಳಿಗೆ ರೆಡಿ ಇದೆ, ತಿನ್ನೋದಷ್ಟೇ ಬೇಗ ಬೇಗ. ಎಲ್ಲ ಕಡೆನೂ ಈ ಥರ ಗ್ರೀನ್ ಮ್ಯಾಟ್ಗಳನ್ನ ಹಾಕಿದ್ದಾರೆ. ನೀವು ನೋಡ್ಬೋದು, ಎಲ್ಲರೂ ಇಲ್ಲೇ ಕುತ್ಕೊಂಡು ತಿಂತಾ ಇದ್ದಾರೆ. ಚೇರ್ಸ್ಗಳನ್ನೂ ಇಟ್ಟಿದ್ದಾರೆ. ವಯಸ್ಸಾದವರು ಅಥವಾ ಮಕ್ಕಳೆಲ್ಲ ಕುತ್ಕೊಂಡು ತಿನ್ನೋಕ್ಕೇನು ಚೇರ್ಸ್ಗಳು ಇಟ್ಟಿದ್ದಾರೆ. ಇನ್ನೂ ಆ ಕಡೆ ಹೋದರೆ ಬೇರೆ ಕಡೆ ಎಲ್ಲ ನೀಟಾಗಿ ಕುತ್ಕೊಳೋಕ್ಕೆ ಟೇಬಲ್ ಚೇರ್ ಕೂಡ ಅರೇಂಜ್ ಮಾಡಿದ್ದಾರೆ. ಒಂದು 3-4 ಕಡೆ ಈ ಥರ ನಿಮಗೆ ಮೆನ್ಯೂ ಕೂಡ ಕಾಣುತ್ತೆ. ಇದರೊಳಗೆ ಯಾವ್ದು ಎಷ್ಟೆಷ್ಟು ವೆರೈಟಿ ಇದೆ ಅಂಡ್ ಎಷ್ಟು ಪೀಸ್ ಬರುತ್ತೆ ಅಂತ ಡೀಟೇಲಾಗಿ ಕೊಟ್ಟಿದ್ದಾರೆ. ಸೊ ಇದರಿಂದನೂ ನೀವು ಡಿಸೈಡ್ ಮಾಡ್ಬೋದು ಏನೇನು ನೀವು ತಿನ್ನಬೇಕು ಅಂದ್ಬಿಟ್ಟು. ನಿಜವಾಗ್ಲೂ ಅವರೆಕಾಳಲ್ಲಿ ಇಷ್ಟೊಂದು ವೆರೈಟಿ ಇದೆಯಾ ಅಂತಲೇ ನಿಮಗೆ ಅನಿಸುತ್ತೆ. ಅವರೆಕಾಳು ಪಲಾವ್ ಕೇಳಿರ್ತೀರಾ, ಅಥವಾ ಅವರೆಕಾಳು ಹೋಳಿಗೆ ಕೇಳಿರ್ತೀರಾ. ಅವರೆಕಾಳಲ್ಲಿ ರೊಟ್ಟಿ ಮಾಡ್ತಾರೆ, ತಾಳಿಪಟ್ಟು ಮಾಡ್ತಾರೆ. ಬಟ್ ಅವರೆಕಾಳು ಪಾನಿಪುರಿ ಕೇಳಿದ್ದೀರಾ? ಸೊ ಅವರೆಕಾಳನ್ನ ಬೇಯಿಸ್ಬಿಟ್ಟು ಅದರೊಳಗೆ ಪಾನಿ ಮಾಡಿ, ಅಂದರೆ ಮಸಾಲೆ ಪುರಿ, ಸೇವ್ ಪುರಿ, ಪಾನಿಪುರಿ, ಈ ಥರ ಚಾಟ್ಸ್ ಎಲ್ಲ ಇತ್ತು. ಅವರೆಕಾಳು ಗೋಬಿ ಕೂಡ ಅವೈಲೇಬಲ್ ಇತ್ತು. ನಾವು ತುಂಬ ಆಶ್ಚರ್ಯದಿಂದ ಟೇಸ್ಟ್ ಮಾಡಲೇಬೇಕಂತ ಒಂದು 10 ನಿಮಿಷದ ಮೇಲೆ ಕ್ಯೂ ಅಲ್ಲಿ ನಿಂತ್ಕೊಂಡು ಅವರೆಕಾಳು ಪಾನಿಪುರಿ ತೊಗೊಂಡು ಟೇಸ್ಟ್ ಮಾಡಿದ್ವಿ. ಚೆನ್ನಾಗಿತ್ತು. ಒಳ್ಳೆ ಬಂಗಾರಪೇಟೆ ಪಾನಿ ಥರ ಕೊಟ್ಟಿದ್ದರು. ಹಾಗೆಯೇ ಪೂರಿ ಎಲ್ಲ ಕ್ರಿಸ್ಪಿಯಾಗಿ ಚೆನ್ನಾಗಿತ್ತು ತಿನ್ನೋಕ್ಕೆ. ತುಂಬಾ ಬಿಸಿಲಿರೋದ್ರಿಂದ ಕೂಲ್ ಡ್ರಿಂಕ್ಸು, ಐಸ್ ಕ್ರೀಮು ಈ ಥರದ್ದು ಕೂಡ ಅವೈಲೇಬಲ್ ಇತ್ತು. ಆಮೇಲೆ ಹಾಗೆಯೇ ಮತ್ತೆ ಏನೇನಿದೆ ಅಂತ ನೋಡಬೇಕಾದ್ರೆ ಅವರೆಕಾಳ್ದು ರಾಗಿ ರೊಟ್ಟಿ, ಅವರೆಕಾಳಲ್ಲಿ ಮಾಡಿರೋ ರಾಗಿ ರೊಟ್ಟಿ ಕೂಡ ಇತ್ತು. ಹಾಗೆಯೇ ತಾಳಿಪಟ್ಟಿತ್ತು. ಸೊ ನನ್ನ ಫ್ರೆಂಡ್ ಅದನ್ನು ಟೇಸ್ಟ್ ಮಾಡೋಣ ಅಂದ್ಬಿಟ್ಟು ತಾಳಿಪಟ್ಟು ತೊಗೊಂಡು ತಿಂದ್ವಿ.
ಯಾರಿಗೆಲ್ಲ ತಾಳಿಪಟ್ಟು ಇಷ್ಟ ಇರುತ್ತೆ ಈ ವರ್ಷನ್ ಕೂಡ ನೀವು ಕೂಡ ಟ್ರೈ ಮಾಡ್ಬೋದು. ನಾನು ತಿಂದಾಗಂತೂ ನನಗೂ ತುಂಬಾ ಇಷ್ಟ ಆಯಿತು. ಪಾನಿಪುರಿ ರೆಡಿ ಇದೆ. ಆ್ಯಕ್ಚುಲಿ ಇದೆರಡು ವಿಯರ್ಡ್ ಕಾಂಬಿನೇಷನ್, ಅಂದರೂ ನಾವು ತಿಂತಿದ್ದೀವಿ ಟ್ರೈ ಮಾಡಬೇಕಂತ ವಿಡಿಯೋನೇ. ಪಾನಿಪುರಿ ಮತ್ತು ರೊಟ್ಟಿ ಖಾಲಿ ಮಾಡಬೇಕು. ತುಂಬ ಜನ ಇದ್ದಾರೆ, ತುಂಬ ಹೊತ್ತು ನಿಂತಬೇಕು, ಬಿಸಿಲಲ್ಲಿ ಕ್ಯೂವಲ್ಲಿ ನಿಂತ್ಕೊಂಡು ತೊಗೊಂಡ್ಬಂದಿದ್ದು ಖಾಲಿ ಮಾಡಿಬಿಟ್ಟು ಮತ್ತೆ ಕಂಟಿನ್ಯೂ ಮಾಡ್ತೀನಿ. ನಾರ್ಮಲ್ ಫುಡ್ ಕೌಂಟರ್ ಜೊತೆ ಎಕ್ಸ್ಪ್ರೆಸ್ ಕೌಂಟರ್ ಕೂಡ ಅರೇಂಜ್ ಮಾಡಿದ್ರು. ಎಕ್ಸ್ಪ್ರೆಸ್ ಕೌಂಟರ್ ಅಂದರೆ ನೀವು ಬುಕ್ ಮೈ ಶೋ ಅಲ್ಲಿ ಇಲ್ಲ ಡೈರೆಕ್ಟಾಗಿ ಅಲ್ಲಿಗೆ ಹೋಗಿ ಟಿಕೆಟ್ ತೊಗೊಂಡು ನೀವು ಫುಡ್ ಕೌಂಟ್ರಿಗೆ ಹೋಗ್ಬೋದು. ಇಲ್ಲಿ ಎಕ್ಸ್ಪ್ರೆಸ್ ಕೌಂಟ್ರಲ್ಲಿ ನೀವು ಎಕ್ಸ್ಟ್ರಾ ಪೇ ಮಾಡೋದ್ರಿಂದ ನಿಮಗೆ ಬೇಗ ಫುಡ್ ಅವೈಲೇಬಲ್ ಆಗುತ್ತೆ. ಸಂಜೆ ಬರೋರ್ಗಂತೂ ಇದು ತುಂಬ ಯೂಸ್ಫುಲ್ಲು. ಆದರೂ ನೋಡಿ ಇಷ್ಟೊತ್ತಿಗೆ ಆಲ್ರೆಡಿ ತುಂಬ ಜನ ಕ್ಯೂವಲ್ಲಿ ನಿಂತಿದ್ದಾರೆ. ಜಸ್ಟ್ ಟಿಕೆಟ್ ತೊಗೊಳಕ್ಕೇ ಇಷ್ಟು ಕ್ಯೂ ಇದೆ. ಸಾಫ್ಟಿ ತಿನ್ನೋಕ್ಕೆ ಅಂತ ಎಷ್ಟು ಜನ ನಿಂತಿದ್ದಾರೆ. ಇಲ್ಲಿ ಅವರೆಕಾಳು, ಜಾಮೂನು, ಜಿಲೇಬಿ, ಪಕೋಡ ಎಲ್ಲ ಇದೆ. ಎಷ್ಟೊಂದು ಫುಡ್ ಸ್ಟಾಲ್ಗಳಿದ್ವು, ಅದಕ್ಕೆ ತಕ್ಕನಾಗೇ ಬೇರೆ ವಸ್ತುಗಳ ಸ್ಟಾಲ್ಗಳು ಇದ್ವು. ಇಲ್ಲಿ ನೋಡಿದ್ರೆ ಎಲ್ಲರೂ ಕಣ್ಣಲ್ಲೂ ತಮ್ಮದೇ ಆದ ಕನಸುಗಳಿತ್ತು. ಎಷ್ಟೊಂದು ಥರ ತಿಂಡಿಗಳು, ಆರ್ಗ್ಯಾನಿಕ್ಕಾಗಿ ಮಾಡಿರೋ ತುಪ್ಪ, ಜೇನುತುಪ್ಪ, ಈ ಥರ ವುಡನ್ ವರ್ಕಲ್ಲಿ ಮಾಡಿರೋ ಡೆಕೋರೇಟಿವ್ ಐಟಮ್ಸ್ಗಳು ತುಂಬಾ ಥರದಲ್ಲಿತ್ತು. ನಾನು ಏನಾದರೂ ಒಂದು ಮನೆಗೆ ತೊಗೊಳೋಣ ಅಂದ್ಬಿಟ್ಟು ಈ ವುಡನ್ ಫ್ರೇಮಲ್ಲಿ ಬರೋದು ಡೆಕೋರೇಟಿವ್ ಆಗಿ ಹಾಗೆಯೇ ಕೀಸ್ನ ಹ್ಯಾಂಗ್ ಮಾಡೋ ಥರ ನಮ್ಮ ಮನೆಗೆ ಅಂತ ನಾನು ಇದನ್ನು ಒಂದು ಪರ್ಚೇಸ್ ಮಾಡಿದೆ. ಇಲ್ಲಿ ಯಾರೆಲ್ಲ ಸ್ಟಾಲ್ ಹಾಕಿದ್ದಾರೆ ಅವರು ಪ್ಯೂರ್ಲಿ ಮ್ಯಾನುಫ್ಯಾಕ್ಚರರ್ಸ್ ಆ್ಯಂಡ್ ತಾವೇ ಓನರ್ಗಳಾಗಿದ್ದರು. ಸೊ ಈ ಥರ ಫ್ರೇಮ್ಗಳಿಲ್ಲಿ ಕಸ್ಟಮೈಸ್ ಕೂಡ ಮಾಡಿಕೊಡ್ತಿದ್ರು. ಅಂದರೆ ನಿಮ್ಗೆ ಯಾವ್ದಾದ್ರು ಸ್ಪೆಸಿಫಿಕ್ ನೇಮಲ್ಲಿ ಬೇಕಂದರೆ, ಸ್ಪೆಸಿಫಿಕ್ ಡಿಸೈನ್ಸ್ ಬೇಕಂದರೆ ನೀವು ರೆಫರೆನ್ಸ್ ತೋರಿಸಿದ್ರೆ ಅದೇ ಥರ ಇವ್ರು ಮಾಡಿಕೊಡ್ತಾಯಿದ್ರು. ಥ್ಯಾಂಕ್ ಯು. ಸ್ಕ್ಯಾನರಲ್ಲಿ ತುಂಬಾ ಸ್ಟಾಲ್ಗಳಲ್ಲಿ ಈ ಚಿಕನ್ ಕರಿ ಕುರ್ತಿಗಳು, ಹಾಗೆಯೇ ಸ್ಪೆಷಲಿ ಮೇಡ್ ಕುರ್ತಿಗಳು ಅಂದರೆ ಕಾಶ್ಮೀರಿ ಕುರ್ತೀಸ್, ಬನಾರಸಿ ಸ್ಯಾರೀಸ್, ಹಾಗೆಯೇ ಟಾಪ್ಸ್ಗಳು ಆ್ಯಂಡ್ ನಾನು ನೋಡ್ದಂಗೆ ಒಂದು 4-5 ಇಮಿಟೇಷನ್ ಜ್ಯುವೆಲ್ರಿ ಸ್ಟೋರ್ಸ್ಗಳೆಲ್ಲ ಇತ್ತು. ಇಲ್ಲಿ ನೋಡ್ಬೋದು ಹಳೆ ಕಾಯಿನ್ಸ್ಗಳನ್ನೂ ಸೆಲ್ ಮಾಡ್ತಾ ಇದ್ದಾರೆ. ಬಟ್ ಈ ಹಳೆ ಕಾಯಿನಿಂದ ಏನು ಯೂಸ್ ಅಂತ ನನಗಂತೂ ಗೊತ್ತಿಲ್ಲ. ನಿಮ್ಗೇನಾರಾದರೂ ಈ ಬಗ್ಗೆ ಏನಾದರೂ ಗೊತ್ತಿದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಈ ಸ್ಟಾಲ್ ಎಲ್ಲ ಸುತ್ತಾಡಿ ತುಂಬಾ ಸುಸ್ತಾಗೋಯ್ತು. ಸರಿ ಏನು ಡೆಸರ್ಟ್ ಥರ ಸ್ವೀಟ್ ತಿಂದಿಲ್ಲ ಅಂದ್ಬಿಟ್ಟು ಜಾಂಗೀರ್ ಟೇಸ್ಟ್ ಮಾಡೋಣ ಅಂತ ಹೋದ್ವಿ. ಇಲ್ಲೂ ಹೋದರೆ ತುಂಬ ಕ್ಯೂ ಆಗಿಬಿಡ್ಬೇಕಾ. ನಾವೆಲ್ಲ ತಿರುಗೋ ಅಷ್ಟೊತ್ತಿಗೆ 3 ಗಂಟೆ 3:15 ಆಗಿತ್ತು. ಬಿಸಿ ಬಿಸಿ ಜಿಲೇಬಿ. ಬನ್ನಿ ಸೌಮ್ಯ ಅವರೇ ತಿನ್ನೋಣ. ಕಲರ್ ಹಾಕಿದ್ದಾರೇನೋ, ಅವರೆಕಾಳು ಫ್ಲೇವರ್ ಏನು ಗೊತ್ತಾಯಿಲ್ಲ ಅಷ್ಟೊಂದು. ಅವರೆಕಾಳು ಕಲರ್ ಇದೆ, ಫ್ಲೇವರ್ ನಾರ್ಮಲೇ ಇದೆ, ಸ್ವೀಟ್ ಜಾಸ್ತಿ. ವೆಲ್ಕಮ್ ಬ್ಯಾಕ್ ಎಲ್ರಿಗೂ. ಇವತ್ತು ಬೆಳಗಿಂದನೂ ನಾನು ಫಸ್ಟು ಅವರೆಕಾಳು ಮೇಳಕ್ಕೆ ಹೋಗಿದ್ದೆ. ಅಲ್ಲೆಲ್ಲ ಚೆನ್ನಾಗಿ ತಿಂದು ಅಲ್ಲಿ ಶಾಪಿಂಗ್ ಮಾಡೋದು ಕೂಡ ತುಂಬ ಇತ್ತು. ಹಾಗೆಯೇ ಅಲ್ಲಿಗೆ ಗಾಂಧಿ ಬಜಾರ್ ತುಂಬ ಹತ್ತಿರ ಆಗುತ್ತೆ. ಸೊ ಅಲ್ಲಿಂದನೂ ಸ್ವಲ್ಪ ಶಾಪ್ ಮಾಡ್ಕೊಂಬಂದಿದ್ದೀನಿ. ಕೆಲವೊಂದು ರೆಕಾರ್ಡು ಮಾಡಿ ಹಾಕಿದ್ದೀನಿ, ಕೆಲವೊಂದು ರೆಕಾರ್ಡಿಂಗ್ ಹಾಕೋಕ್ಕಾಗಿಲ್ಲ ಬಿಕಾಸ್ ತುಂಬ ಜನ ಇದ್ದರು. ಸೊ ನಂಗೆ ಕರೆಕ್ಟಾಗಿ ರೆಕಾರ್ಡ್ ಮಾಡೋಕ್ಕಾಗಿಲ್ಲ ಅಲ್ಲೆಲ್ಲ. ಸೊ ರೆಕಾರ್ಡ್ ಮಾಡ್ಕೊಂಡಿರೋದೆಲ್ಲ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿರ್ತೀನಿ ಈ ವಿಡಿಯೋದಲ್ಲಿ. ನಾನು ಅಲ್ಲಿಂದ ಏನೇನು ತಂದಿದ್ದೀನಿ ಅಂತ ತೋರಿಸ್ತೀನಿ. ತೊಗೊಂಡೆ ಇದು ಸೇಮ್, ಅದು ಮತ್ತು ಈ ಪೀಚ್ ಕಲರ್ ಮತ್ತು ಇದು ಸೇಮ್ ಶಾಪಲ್ಲಿ ತೊಗೊಂಡಿದ್ದು ಈ ಥರದ್ದು. ಸೊ ಇದು ನನಗೆ ಸ್ವಲ್ಪ ದೊಡ್ಡದಾಗತ್ತೆ ಅನಿಸುತ್ತೆ. ಬಟ್ ನಾನು ಇದನ್ನು ಯಾವ ಥರ ಸ್ಟೈಲ್ ಮಾಡಬೇಕಂತ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಯಾವಾಗಾದರೂ ನಾನು ಸ್ಟೈಲ್ ಮಾಡಿದಾಗ ತೋರಿಸ್ತೀನಿ. ಕ್ರಾಪ್ ಟಾಪ್ ಆ ಥರ ಹಾಕ್ಬಿಟ್ಟು ಸ್ಟೈಲ್ ಮಾಡ್ತೀನಿ. ಸೊ ಅದಕ್ಕೆ ಚೆನ್ನಾಗಿ ಕಾಣುತ್ತೆ, ಒಂಥರ ಫಂಕಿಯಾಗಿ. ನನಗೆ ಆ್ಯಕ್ಚುಲಿ ಈ ಕಲರ್ ತುಂಬ ಇಷ್ಟ ಆಯಿತು. ಒಂಥರ ಐಸ್ ಬ್ಲೂ ಕಲರ್ ವಿತ್ ಚಿಕ್ಕ ಚಿಕ್ಕ ವೈಟ್ ಈ ಥರ ಫ್ಲವರ್ಸ್ ಇದೆ ನೋಡಿ, ಚಿಕ್ಕ ಚಿಕ್ಕ ಈ ಥರ ವೈಟ್ ಫ್ಲವರ್ಸ್ ಇದೆ. ಸೊ ಈ ಫ್ಲವರ್ಸ್ ಎಲ್ಲ ನಂಗೆ ತುಂಬ ಇಷ್ಟ ಆಯಿತು, ಅದಕ್ಕೆ ನಾನು ಇದನ್ನು ತೊಗೊಂಡೆ. ಸೊ ಇದನ್ನು ನಾನು 250 ರೂಪೀಸ್ ಕೊಟ್ಟಿದ್ದೀನಿ. ಶರ್ಟ್ ತೊಗೊಂಬಂದಿದ್ದೀನಿ. ಈ ಶರ್ಟು ನೋಡ್ಬೋದು, ಇದು ಕ್ಯಾಮ್ರಾದಲ್ಲಿ ಸ್ವಲ್ಪ ಆರೆಂಜ್ ಶೇಡ್ ಅನಿಸ್ತಾ ಇದೆ, ಬಟ್ ಇದು ರಿಯಲಲ್ಲಿ ಪೀಚ್ ಕಲರ್. ನಂಗೆ ಗೊತ್ತಿಲ್ಲ, ಇತ್ತೀಚೆಗೆ ನಂಗೆ ಪೀಚ್ ಕಲರ್ ತುಂಬಾ ಇಷ್ಟ ಆಗ್ತಾ ಇದೆ. ಯಾವ ಪೀಚ್ ಕಲರ್ ಡ್ರೆಸ್ ನೋಡಿದ್ರೂ ತೊಗೊಬಿಡ್ಬೇಕು ಅನಿಸುತ್ತೆ. ಸೊ ಆ ಥರ ಇದು ಪೀಚ್ ಕಲರ್ದು. ಸೊ ಇದಕ್ಕೆ ನಾನು 240 ರೂಪೀಸ್ ಪೇ ಮಾಡಿದ್ದೀನಿ.
ಇದು 240 ರುಪೀಸ್ ನಾನು ಪೇ ಮಾಡಿದ್ದು. ಇದು ಕೂಡ ಒಳ್ಳೆ ಡೀಲ್ ಆ್ಯಕ್ಚುಲಿ. ಕ್ಲಾತ್ ಎಲ್ಲ ತುಂಬ ಸ್ಮೂತಾಗಿದೆ, ಚೆನ್ನಾಗಿದೆ, ಒಳ್ಳೆ ಡೀಲ್. ಮತ್ತು ನಾನು ಐಸ್ ಬ್ಲೂ ಕಲರ್ದು ಇನ್ನೊಂದು ಟಾಪ್ ತೊಗೊಂಬಂದಿದ್ದೀನಿ. ಇದು ಕೂಡ ನಾನು ಎಸ್ ಸೈಜಲ್ಲಿ ತೊಗೊಂಡೆ. ಇಲ್ಲಿ ಅವರೆಕಾಯಿ ಮೇಳದಲ್ಲಿ ಅಲ್ಲಿ ತುಂಬ ಫುಡ್ ಎಲ್ಲ ಇತ್ತು, ಹಾಗೆಯೇ ಆಯುರ್ವೇದಿಕ್ ಡ್ರಿಂಕ್ಸ್ದು ಅಂದರೆ ಹೆಲ್ತಿಗೆ ಒಳ್ಳೇದಾಗೋ ಥರ ಡ್ರಿಂಕ್ಸ್ಗಳೆಲ್ಲ ಇತ್ತು. ಇತ್ತೀಚೆಗೆಲ್ಲ ನಾವು ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು, ಡಾಕ್ಟರ್ಸಿಂದ ಆಗಿರ್ಬೋದು ತುಂಬಾ ಕೇಳ್ತಾ ಇದ್ದೀವಿ, ಆಮ್ಲ ತಿನ್ನಬೇಕು, ಡೈಲಿ ಒಂದೊಂದು ಆಮ್ಲ ತಿನ್ನಬೇಕು, ಹೇರಿಗಾಗಿರ್ಬೋದು, ಡೈಜೆಸ್ಟಿವ್ ಸಿಸ್ಟಮ್ಗೆ, ಹಾಗೆಯೇ ಓವರಾಲ್ ಒಂದು ಹೆಲ್ತ್ ಇಂಪ್ರೂವ್ಮೆಂಟಿಗೆ. ಒಂದೊಂದ್ಸಲಿ ಸಿಗಲ್ಲ ಅಥವಾ ಮರ್ತು ಹೋಗ್ತೀವಿ. ಆ್ಯಕ್ಚುಲಿ ಆಮ್ಲ ಟೇಸ್ಟ್ ತಿನ್ನೋದು ಕಷ್ಟನೇ. ಸೊ ಅದಕ್ಕೆ ಆಲ್ಟರ್ನೇಟಿವ್ ಆಪ್ಷನ್ ಆಗಿ ಇದು ನಾನು ಆಮ್ಲ ಪೌಡರ್ ತೊಗೊಂಬಂದಿದ್ದೀನಿ. ಇದು ನನಗೆ 150 ರುಪೀಸ್ ಬಿತ್ತು, 200 ಗ್ರಾಮು ಇಲ್ಲೋ ಅಂತ ಇದನ್ನು 150 ರುಪೀಸ್ ಕೊಟ್ಬಿಟ್ಟು ಇದು ತೊಗೊಂಬಂದೆ. ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದ್ರ ಜೊತೆ ನನ್ನ ಬ್ಲಾಗ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡ್ತಿದ್ದೀರಾ, ನಿಮ್ಗೆಲ್ರಿಗೂ ಥ್ಯಾಂಕ್ ಯು ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ಆಲ್.